ಬೆಳಗ್ಗೆ ಎದ್ದೆ 5 ಗಂಟೆ ಆಗಿತ್ತು. ವಾಕಿಂಗ್ ಹೋಗೋದಕ್ಕೆ ಶೂ ಹಾಕ್ತಿದ್ದೀನಿ. ನಾನು ರೆಡಿಯಾಗಿ ಹೋಗ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವಾಗ ಟೈಮು 5:20. ನಾನು ವಾಕ್ ಹೋಗ್ತಿದ್ದೀನಿ. ಏನ್ ಮಾಡ್ತೀನಿ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ನನ್ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ನಾನು ವಾಕ್ ಮಾಡ್ಕೊಂತ ಹೋಗ್ತಿದ್ದೀನಿ. ಏನಂದ್ರೆ ನಾನು ಇವತ್ತು ನಿಮಗೆ ಎಕ್ಸಸೈಸ್ ಮಾಡೋದು ಹೇಳ್ಕೊಡೋಣ ಅಂತ ಅನ್ಕೊಂಡೆ. ಇವತ್ತಾಗಲ್ಲ, ಜಸ್ಟ್ ವಾಕ್ ಮಾಡೋದಷ್ಟೇ. ನಾನು ಎಕ್ಸಸೈಸ್ ಮಾಡಕ್ ಹೋಗ್ಬೇಕಂದ್ರೆ ಇಲ್ಲಿಂದ ತುಂಬಾ ದೂರ ಅದು ಪ್ಲೇಸು. ಹಾಗಾಗಿ ನಾನು ವಾಕ್ ಮಾಡ್ಕೊಂತ ಹೋಗ್ತೀನಿ ಅಂತ ಹೇಳಿದ್ದೆ ನಿಮಗೆಲ್ಲ. ವಾಕ್ ಮಾಡ್ಕೊಂತ ಹೋಗ್ತಿಲ್ಲ. ವಾಕ್ ಮಾಡ್ತಾ ಇದು ನಮ್ಮ ಸಿಸ್ಟರ್ ನೆನ್ಪು ಬಂದ್ಬಿಟ್ರು ನನಗೆ. ಯಾಕಂದರೆ ಅವರು ವೇಟ್ ಮಾಡ್ತಿರ್ತಾರೆ ನನಗೋಸ್ಕರ. ಹಾಗಾಗಿ ರನ್ ಮಾಡ್ಕೊತ ಹೋಗ್ಬಿಡ್ಬೋದು. ಅವರಿಗೆ ನಾನು ಹೇಳಿದ್ದೆ ರಾತ್ರಿ ಬರ್ತೀನಿ, ಬೆಳಗ್ಗೆ ವಾಕಿಗೆ ಹೋಗೋಣ ಅಂತ ಅಂದರು. ಹಾಗಾಗಿ ನನಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಅದಕ್ಕೆ ರನ್ ಮಾಡ್ಕೊತ ಹೋದರೆ ರೀಚ್ ಆಗ್ಬೋದೇನೋ ಅಂತ ಅಂದ್ಕೊಂಡು ನಾನು ರನ್ ಮಾಡ್ತಿದ್ದೀನಿ. ರೀಚ್ ಆದರೆ ತೋರಿಸ್ತೀನಿ ನಿಮಗೆ. ನಾನು ರೀಚ್ ಆಗೋಕ್ಕಾಗುತ್ತೋ ಇಲ್ಲೋ ಅಂದ್ಕೊಂಡಿದ್ದೆ. ರೀಚ್ ಆದೆ. ಈ ಟೈಮ್ ಎಷ್ಟು ಅಂದರೆ 5:45 ಈಗ ಟೈಮು. ನಾನು ಬಿಟ್ಟಾಗ ಮನೆ 5:20. ಈಗ 5:45 ಆಗಿದೆ. ನನ್ನ ಸಿಸ್ಟರ್ ಬಂದಿದ್ದಾಳೆ, ಅವ್ರ ಸ್ಕೂಟಿ ನಿಂತಿದೆ. ಇಬ್ಬರು ಸ್ಕೂಟಿಲೇ ಬರೋದು, ಯಾಕಂದ್ರೆ ಮನೆ ದೂರ ಆಗುತ್ತೆ ಅಂತ ಅಂದು. ಹಾಗಾಗಿ ಸರಿ ಸ್ವಲ್ಪ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಾನು ಸ್ಟ್ರೆಚಿಂಗ್ ಹೇಳ್ಕೊಡ್ತೀನಿ. ಫಸ್ಟ್ ನೆಕ್ ಸ್ಟ್ರೆಚ್ ಮಾಡ್ಕೊಂಡ್ಬಿಡೋಣ ನಾವು. ಎರಡೂ ಸೇಮ್ ಮಾಡ್ಕೋಬೇಕು ಸ್ಟ್ರೆಚಿಂಗು. ಯಾಕಂದರೆ ಆಲ್ಮೋಸ್ಟ್ ಕಣ್ಣು ಕ್ಲೋಸ್, ನಿಮ್ಮದು ಐಸ್ ಕ್ಲೋಸ್ ಮಾಡಿ ಸ್ಟ್ರೆಚಿಂಗ್ ಮಾಡಿ. ಯಾಕಂದರೆ ನಿಮ್ಮದು ಕಣ್ಣು ಆ ಕಡೆ ಈ ಕಡೆ ಹೋಗಬಾರ್ದಲ್ಲ. ಹಾಗಾಗಿ ಅದನ್ನು ಫೀಲ್ ಮಾಡ್ತಾ ಮಾಡಿದರೆ ಚೆನ್ನಾಗಿರುತ್ತೆ, ವರ್ಕೌಟ್ ಆಗುತ್ತೆ. ಹಾಗಾಗಿ ಹೀಗೆ ಲೆಗ್ ಸ್ಟ್ರೆಚ್ ಮಾಡ್ಕೊಳ್ಳೋಣ. ಫ್ರಂಟ್ ಟು ಬ್ಯಾಕ್ ಎರಡು ಇದ್ದೀವಿ. ಇಷ್ಟು 10 ಮಾಡಿ ಸಾಕು. ಫಸ್ಟ್ ಟೈಮ್ ಮಾಡಿದ್ರೆ 10 ಇರಲಿ. ಶೋಲ್ಡರ್ ಸ್ಟ್ರೆಚ್ ಮಾಡ್ಕೊಂಡು ಫ್ರಂಟ್ ಬ್ಯಾಕು 10 ಇರಲಿ. ಹ್ಯಾಂಡ್ ಸ್ಟ್ರೆಚ್ ಮಾಡೋಣ. ಸ್ವಂತ ಇದು ರೊಟೇಷನ್ ಮಾಡೋಣ. ಮಂಡಿನ ರೊಟೇಷನ್ ಮಾಡೋಣ. ಎರಡು ಇರಲಿ. ಕ್ಲಿಯರ್ ಕೇಳ್ತಿಲ್ಲೇನೋ ಅನಿಸುತ್ತೆ. ಇಸ್ ಮೈಕೆಲ್ಲ ಆರ್ಡ್ರ್ ಮಾಡಿದ್ದೀವಿ, ಇದು ಬಂದಿಲ್ಲ. ನಿಮಗೆಲ್ಲ ಆಗೋದಿಲ್ಲ. 10 ಇರಲಿ. ನಾನು ಜಸ್ಟ್ ಹಾಗೆ ನಿಮಗೆ ತೋರಿಸ್ತಿರೋದಷ್ಟೇ.
ಇವತ್ತಿಗೆ ಇಷ್ಟು ಸಾಕು ಅನಿಸುತ್ತೆ. ನಾಳೆ ನೋಡೋಣ, ನಾಳೆ ವರ್ಕೌಟ್ ಹೇಳ್ಕೊಡ್ತೀನಿ. ಇವತ್ತು ಸ್ಟ್ರೆಚಿಂಗ್ ಸಾಕು. ಬಾಯ್. ಮನೆಗೆ ಹೋಗ್ತಾ ಇದ್ದೀನಿ. ನಂದು ವರ್ಕೌಟ್ ಮುಗೀತು. ನಾ ವಾಕ್ ಮಾಡ್ಕೊಂತ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೆ ರೋಡಲ್ಲಿ ತುಂಬಾ ಜನ ವಾಕ್ ಮಾಡ್ತಾರೆ. ಆದ್ರೆ ನಾನು ನಮ್ಮ ಅಕ್ಕ ಇದ್ದದ್ರೆ ಏನಕ್ಕೆ ಹೋಗ್ತೀನಿ ಅಂದ್ರೆ ಇಬ್ರು ಜೊತೆಲೆ ಇರ್ತೀವಲ್ಲ, ಟೈಮ್ ಸ್ಪೆಂಡ್ ಮಾಡ್ದಂಗ ಆಗುತ್ತೆ ನಾನು ಅಂತ ಅಂದು. ಮತ್ತೆ ಹಾಗೆ ನಾನು ಮಾಡೋ ರೀಲ್ಸ್ಗೆ ಅವಳು ಫೋನ್ ಹಿಡ್ಕೊಂಡಿರ್ತಾಳೆ. ಹಾಗಾಗಿ ಆಲ್ಮೋಸ್ಟ್ ಹೋಗ್ತಿರ್ತೀನಿ ನಾನು ಅವಳ ಹತ್ರ. ನೋಡಿ, ಬೇಕಾದ್ರೆ ನಮ್ದು ಲೇಔಟ್ ಅಲ್ಲಿ ತುಂಬಾ ವಾಕ್ ಮಾಡೋದು. ನಾನು ಫಸ್ಟ್ ಇಲ್ಲೇ ವಾಕ್ ಬರ್ತಿದ್ದೆ. ಯಾವಾಗ ನಮ್ಮ ಸಿಸ್ಟರ್ ಜಾಯಿನ್ ಆಗ್ತೀನಿ ಅಂತ ಅಂದ್ರು ಅವಾಗಿನ ನಾನು ಅಲ್ಲಿ ಆ ಪ್ಲೇಸಿಗೆ ಹೋಗ್ತಿದ್ನಿ. ನನ್ ಗಾಡಿ ಸ್ಟಾರ್ಟ್ ಆಗಿಲ್ಲ. ನೆನ್ನೆ ನಾನು ಗಾಡಿ ತೊಳೆದಿದ್ದೆ ನಾನು. ಹಾಗಾಗಿ ನಂದು ಮೇ ಬಿ ಬ್ಯಾಟ್ರಿ ಪ್ರಾಬ್ಲಮ್ ಇರ್ಬೋದೇನೋ, ಗೊತ್ತಿಲ್ಲ. ನೋಡೋಣ, ಈಗ ಹೋಗಿ ಚೆಕ್ ಮಾಡೋಣ ಅದನ್ನ. ನಮ್ ತಮ್ಮ ಎದ್ದಿರ್ಲಿಲ್ಲ, ಹಾಗಾಗಿ ಯಾರು ಇರ್ಲಿಲ್ಲ ಅದನ್ನ ಚೆಕ್ ಮಾಡಿ ನನಗೆ ಗಾಡಿ ಕೊಡಕ್ಕೆ. ಅವನಿಗೆ ಎಬ್ಸಿದ್ರೆ ಮತ್ತೆ ಸುಮ್ಮನೆ ನಿದ್ದೆ ಹಾಳಾಗುತ್ತೆ ಅಂತ ಎಬ್ಬಿಸ್ಲಿಲ್ಲ. ಈಗ ಹೋಗಿ ಸ್ಟಾರ್ಟ್ ಮಾಡಕ್ ಅವನಿಗೆ ಹೇಳೋಣ, ನೋಡೋಣ ಸ್ಟಾರ್ಟ್ ಆಗುತ್ತೋ ಇಲ್ಲೋ ಅಂತ ಅಂದು. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.